ಅಹಮದಾಬಾದ್ ವಿಮಾನ ದುರಂತದಲ್ಲಿ ಕಣ್ಣೀರ ಕತೆಗಳು, 16 ಕನಸುಗಳು 40 ಸೆಕೆಂಡ್ಗಳಲ್ಲೇ ನುಚ್ಚು ನೂರಾಗಿದೆ. ಹೊಸ ಜೀವನ ಆರಂಭಿಸಲು ಹೊರಟಿದ್ದ ನವ ವಿವಾಹಿತೆ ಸಾವನ್ನಪ್ಪಿದ್ದಾಳೆ. ಲಂಡನ್ನಲ್ಲಿರುವ ಪತಿಯನ್ನ ಜೊತೆಯಾಗಲು ಹೊರಟಿದ್ದ ಖುಷ್ಬು ಮದುವೆಯಾಗಿ ಹೆಚ್ಚು ದಿನ ಆಗಿರಲಿಲ್ಲ. ಗಂಡ ಲಂಡನ್ನಲ್ಲಿದ್ರು. ಗಂಡನ ಬಳಿಗೆ ಹೋಗಬೇಕು ಅಂತ ಹೇಳಿ ಖುಷ್ಬು ಇದೇ ವಿಮಾನದಲ್ಲಿ ಹೊರಟಿದ್ರು. ಆದ್ರೆ ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ದಾರೆ. ಖುಷ್ಬುಗೆ 5 ತಿಂಗಳ ಹಿಂದಷ್ಟೇ ಮದುವೆ ಆಗಿತ್ತು. ಪತಿ ಲಂಡನ್ನಲ್ಲಿ ವಾಸವಾಗಿದ್ರು. ಪತಿಯನ್ನ ಸೇರಬೇಕು ಅಂತೇಳಿ ಹೊರಟಿದ್ದ ಖುಷ್ಬು, ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ಹಾಗಾಗಿ ಖುಷ್ಬು ಕೂಡ ಹೊರಟಿದ್ರು. ಅವರು ಈಗ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಖುಷ್ಬು ಇವರೇ ನೋಡಿ, ಖುಷ್ಬು ಲಂಡನ್ಗೆ ಹೊರಟವರು. ತಮ್ಮ ಪತಿ ಲಂಡನ್ನಲ್ಲಿ ಕೆಲಸದಲ್ಲಿದ್ರು, ಉದ್ಯೋಗದಲ್ಲಿದ್ರು. ತನ್ನ ಗಂಡನ ಜೊತೆಯಾಗಬೇಕು ಅಂತೇಳಿ ಹೊರಟಿದ್ದ ಖುಷ್ಬು ಕೊನೆ ಗಳಿಗೆಯ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಖುಷ್ಬು ಅಹಮದಾಬಾದ್ನ ವಿಮಾನ ನಿಲ್ದಾಣದಲ್ಲಿ ತಾವು ಎಂಟ್ರಿ ಆಗ್ತಾ ಇರೋದು, ಚೆಕ್ ಇನ್ ಆಗ್ತಾ ಇರುವಂತಹ ದೃಶ್ಯಗಳನ್ನೆಲ್ಲ, ಲಗೇಜ್ ಸಮೇತ ಅವರು ಒಳಗಡೆ ಎಂಟ್ರಿ ಆಗ್ತಿರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಲ್ಲ. ಇವರು ಖುಷ್ಬು ತನ್ನ ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ತನ್ನ ಪತಿಯನ್ನ ಸೇರಬೇಕು ಅಂತ ಹೇಳಿ ಖುಷ್ಬು ಹೊರಟಿದ್ರು. ಆದ್ರೆ ಭೀಕರ ದುರಂತದಲ್ಲಿ ಖುಷ್ಬು ಸಾವನ್ನಪ್ಪಿದ್ದಾರೆ. ಶೋಕ ಸಾಗರದಲ್ಲಿ ಈಗ ಅವರ ಪತಿ ಮತ್ತೆ ಅವರ ಕುಟುಂಬದವರೆಲ್ಲರೂ ಕೂಡ ಇದ್ದಾರೆ. ಇಂಥ ನೂರಾರು ಕಣ್ಣೀರ ಕತೆಗಳು ಈಗ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಕಣ್ಣೀರ ಕತೆಗಳು, 16 ಕನಸುಗಳು 40 ಸೆಕೆಂಡ್ಗಳಲ್ಲೇ ನುಚ್ಚು ನೂರಾಗಿದೆ. ಹೊಸ ಜೀವನ ಆರಂಭಿಸಲು ಹೊರಟಿದ್ದ ನವ ವಿವಾಹಿತೆ ಸಾವನ್ನಪ್ಪಿದ್ದಾಳೆ. ಲಂಡನ್ನಲ್ಲಿರುವ ಪತಿಯನ್ನ ಜೊತೆಯಾಗಲು ಹೊರಟಿದ್ದ ಖುಷ್ಬು ಮದುವೆಯಾಗಿ ಹೆಚ್ಚು ದಿನ ಆಗಿರಲಿಲ್ಲ. ಗಂಡ ಲಂಡನ್ನಲ್ಲಿದ್ರು. ಗಂಡನ ಬಳಿಗೆ ಹೋಗಬೇಕು ಅಂತ ಹೇಳಿ ಖುಷ್ಬು ಇದೇ ವಿಮಾನದಲ್ಲಿ ಹೊರಟಿದ್ರು. ಆದ್ರೆ ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ದಾರೆ. ಖುಷ್ಬುಗೆ 5 ತಿಂಗಳ ಹಿಂದಷ್ಟೇ ಮದುವೆ ಆಗಿತ್ತು. ಪತಿ ಲಂಡನ್ನಲ್ಲಿ ವಾಸವಾಗಿದ್ರು. ಪತಿಯನ್ನ ಸೇರಬೇಕು ಅಂತೇಳಿ ಹೊರಟಿದ್ದ ಖುಷ್ಬು, ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ಹಾಗಾಗಿ ಖುಷ್ಬು ಕೂಡ ಹೊರಟಿದ್ರು. ಅವರು ಈಗ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಖುಷ್ಬು ಇವರೇ ನೋಡಿ, ಖುಷ್ಬು ಲಂಡನ್ಗೆ ಹೊರಟವರು. ತಮ್ಮ ಪತಿ ಲಂಡನ್ನಲ್ಲಿ ಕೆಲಸದಲ್ಲಿದ್ರು, ಉದ್ಯೋಗದಲ್ಲಿದ್ರು. ತನ್ನ ಗಂಡನ ಜೊತೆಯಾಗಬೇಕು ಅಂತೇಳಿ ಹೊರಟಿದ್ದ ಖುಷ್ಬು ಕೊನೆ ಗಳಿಗೆಯ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಖುಷ್ಬು ಅಹಮದಾಬಾದ್ನ ವಿಮಾನ ನಿಲ್ದಾಣದಲ್ಲಿ ತಾವು ಎಂಟ್ರಿ ಆಗ್ತಾ ಇರೋದು, ಚೆಕ್ ಇನ್ ಆಗ್ತಾ ಇರುವಂತಹ ದೃಶ್ಯಗಳನ್ನೆಲ್ಲ, ಲಗೇಜ್ ಸಮೇತ ಅವರು ಒಳಗಡೆ ಎಂಟ್ರಿ ಆಗ್ತಿರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಲ್ಲ. ಇವರು ಖುಷ್ಬು ತನ್ನ ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ತನ್ನ ಪತಿಯನ್ನ ಸೇರಬೇಕು ಅಂತ ಹೇಳಿ ಖುಷ್ಬು ಹೊರಟಿದ್ರು. ಆದ್ರೆ ಭೀಕರ ದುರಂತದಲ್ಲಿ ಖುಷ್ಬು ಸಾವನ್ನಪ್ಪಿದ್ದಾರೆ. ಶೋಕ ಸಾಗರದಲ್ಲಿ ಈಗ ಅವರ ಪತಿ ಮತ್ತೆ ಅವರ ಕುಟುಂಬದವರೆಲ್ಲರೂ ಕೂಡ ಇದ್ದಾರೆ. ಇಂಥ ನೂರಾರು ಕಣ್ಣೀರ ಕತೆಗಳು ಈಗ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಕಣ್ಣೀರ ಕತೆಗಳು, 16 ಕನಸುಗಳು 40 ಸೆಕೆಂಡ್ಗಳಲ್ಲೇ ನುಚ್ಚು ನೂರಾಗಿದೆ. ಹೊಸ ಜೀವನ ಆರಂಭಿಸಲು ಹೊರಟಿದ್ದ ನವ ವಿವಾಹಿತೆ ಸಾವನ್ನಪ್ಪಿದ್ದಾಳೆ. ಲಂಡನ್ನಲ್ಲಿರುವ ಪತಿಯನ್ನ ಜೊತೆಯಾಗಲು ಹೊರಟಿದ್ದ ಖುಷ್ಬು ಮದುವೆಯಾಗಿ ಹೆಚ್ಚು ದಿನ ಆಗಿರಲಿಲ್ಲ. ಗಂಡ ಲಂಡನ್ನಲ್ಲಿದ್ರು. ಗಂಡನ ಬಳಿಗೆ ಹೋಗಬೇಕು ಅಂತ ಹೇಳಿ ಖುಷ್ಬು ಇದೇ ವಿಮಾನದಲ್ಲಿ ಹೊರಟಿದ್ರು. ಆದ್ರೆ ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ದಾರೆ. ಖುಷ್ಬುಗೆ 5 ತಿಂಗಳ ಹಿಂದಷ್ಟೇ ಮದುವೆ ಆಗಿತ್ತು. ಪತಿ ಲಂಡನ್ನಲ್ಲಿ ವಾಸವಾಗಿದ್ರು. ಪತಿಯನ್ನ ಸೇರಬೇಕು ಅಂತೇಳಿ ಹೊರಟಿದ್ದ ಖುಷ್ಬು, ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ಹಾಗಾಗಿ ಖುಷ್ಬು ಕೂಡ ಹೊರಟಿದ್ರು. ಅವರು ಈಗ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಖುಷ್ಬು ಇವರೇ ನೋಡಿ, ಖುಷ್ಬು ಲಂಡನ್ಗೆ ಹೊರಟವರು. ತಮ್ಮ ಪತಿ ಲಂಡನ್ನಲ್ಲಿ ಕೆಲಸದಲ್ಲಿದ್ರು, ಉದ್ಯೋಗದಲ್ಲಿದ್ರು. ತನ್ನ ಗಂಡನ ಜೊತೆಯಾಗಬೇಕು ಅಂತೇಳಿ ಹೊರಟಿದ್ದ ಖುಷ್ಬು ಕೊನೆ ಗಳಿಗೆಯ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಖುಷ್ಬು ಅಹಮದಾಬಾದ್ನ ವಿಮಾನ ನಿಲ್ದಾಣದಲ್ಲಿ ತಾವು ಎಂಟ್ರಿ ಆಗ್ತಾ ಇರೋದು, ಚೆಕ್ ಇನ್ ಆಗ್ತಾ ಇರುವಂತಹ ದೃಶ್ಯಗಳನ್ನೆಲ್ಲ, ಲಗೇಜ್ ಸಮೇತ ಅವರು ಒಳಗಡೆ ಎಂಟ್ರಿ ಆಗ್ತಿರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಲ್ಲ. ಇವರು ಖುಷ್ಬು ತನ್ನ ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ತನ್ನ ಪತಿಯನ್ನ ಸೇರಬೇಕು ಅಂತ ಹೇಳಿ ಖುಷ್ಬು ಹೊರಟಿದ್ರು. ಆದ್ರೆ ಭೀಕರ ದುರಂತದಲ್ಲಿ ಖುಷ್ಬು ಸಾವನ್ನಪ್ಪಿದ್ದಾರೆ. ಶೋಕ ಸಾಗರದಲ್ಲಿ ಈಗ ಅವರ ಪತಿ ಮತ್ತೆ ಅವರ ಕುಟುಂಬದವರೆಲ್ಲರೂ ಕೂಡ ಇದ್ದಾರೆ. ಇಂಥ ನೂರಾರು ಕಣ್ಣೀರ ಕತೆಗಳು ಈಗ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಕಣ್ಣೀರ ಕತೆಗಳು, 16 ಕನಸುಗಳು 40 ಸೆಕೆಂಡ್ಗಳಲ್ಲೇ ನುಚ್ಚು ನೂರಾಗಿದೆ. ಹೊಸ ಜೀವನ ಆರಂಭಿಸಲು ಹೊರಟಿದ್ದ ನವ ವಿವಾಹಿತೆ
ಸಾವನ್ನಪ್ಪಿದ್ದಾಳೆ. ಲಂಡನ್ನಲ್ಲಿರುವ ಪತಿಯನ್ನ ಜೊತೆಯಾಗಲು ಹೊರಟಿದ್ದ ಖುಷ್ಬು ಮದುವೆಯಾಗಿ ಹೆಚ್ಚು ದಿನ ಆಗಿರಲಿಲ್ಲ. ಗಂಡ ಲಂಡನ್ನಲ್ಲಿದ್ರು. ಗಂಡನ ಬಳಿಗೆ ಹೋಗಬೇಕು ಅಂತ ಹೇಳಿ ಖುಷ್ಬು ಇದೇ ವಿಮಾನದಲ್ಲಿ ಹೊರಟಿದ್ರು. ಆದ್ರೆ ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ದಾರೆ. ಖುಷ್ಬುಗೆ 5 ತಿಂಗಳ ಹಿಂದಷ್ಟೇ ಮದುವೆ ಆಗಿತ್ತು. ಪತಿ ಲಂಡನ್ನಲ್ಲಿ ವಾಸವಾಗಿದ್ರು. ಪತಿಯನ್ನ ಸೇರ್ಬೇಕು ಅಂತೇಳಿ ಹೊರಟಿದ್ದ ಖುಷ್ಬು ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ಹಾಗಾಗಿ ಖುಷ್ಬು ಕೂಡ ಹೊರಟಿದ್ರು. ಅವರು ಈಗ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಖುಷ್ಬು ಇವರೇ ನೋಡಿ, ಖುಷ್ಬು ಲಂಡನ್ಗೆ ಹೊರಟವರು. ತಮ್ಮ ಪತಿ ಲಂಡನ್ನಲ್ಲಿ ಕೆಲಸದಲ್ಲಿದ್ರು, ಉದ್ಯೋಗದಲ್ಲಿದ್ರು. ತನ್ನ ಗಂಡನ ಜೊತೆಯಾಗಬೇಕು ಅಂತೇಳಿ ಹೊರಟಿದ್ದ ಖುಷ್ಬು ಕೊನೆ ಗಳಿಗೆಯ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಖುಷ್ಬು ಅಹಮದಾಬಾದ್ನ ವಿಮಾನ ನಿಲ್ದಾಣದಲ್ಲಿ ತಾವು ಎಂಟ್ರಿ ಆಗ್ತಾ ಇರೋದು, ಚೆಕ್ ಇನ್ ಆಗ್ತಾ ಇರುವಂತಹ ದೃಶ್ಯಗಳನ್ನೆಲ್ಲ, ಲಗೇಜ್ ಸಮೇತ ಅವರು ಒಳಗಡೆ ಎಂಟ್ರಿ ಆಗ್ತಿರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಲ್ಲ. ಇವರು ಖುಷ್ಬು ತನ್ನ ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ತನ್ನ ಪತಿಯನ್ನ ಸೇರ್ಬೇಕು ಅಂತ ಹೇಳಿ ಖುಷ್ಬು ಹೊರಟಿದ್ರು. ಆದ್ರೆ ಭೀಕರ ದುರಂತದಲ್ಲಿ ಖುಷ್ಬು ಸಾವನ್ನಪ್ಪಿದ್ದಾರೆ. ಶೋಕ ಸಾಗರದಲ್ಲಿ ಈಗ ಅವರ ಪತಿ ಮತ್ತೆ ಅವರ ಕುಟುಂಬದವರೆಲ್ಲರೂ ಕೂಡ ಇದ್ದಾರೆ. ಇಂಥ ನೂರಾರು ಕಣ್ಣೀರ ಕತೆಗಳು ಈಗ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಕಣ್ಣೀರ ಕತೆಗಳು, 10 ಕನಸುಗಳು 40 ಸೆಕೆಂಡ್ಗಳಲ್ಲೇ ನುಚ್ಚು ನೂರಾಗಿದೆ. ಹೊಸ ಜೀವನ ಆರಂಭಿಸಲು ಹೊರಟಿದ್ದ ನವ ವಿವಾಹಿತೆ ಸಾವನ್ನಪ್ಪಿದ್ದಾಳೆ. ಲಂಡನ್ನಲ್ಲಿರುವ ಪತಿಯನ್ನ ಜೊತೆಯಾಗಲು ಹೊರಟಿದ್ದ ಖುಷ್ಬು ಮದುವೆಯಾಗಿ ಹೆಚ್ಚು ದಿನ ಆಗಿರಲಿಲ್ಲ. ಗಂಡ ಲಂಡನ್ನಲ್ಲಿದ್ರು. ಗಂಡನ ಬಳಿಗೆ ಹೋಗಬೇಕು ಅಂತ ಹೇಳಿ ಖುಷ್ಬು ಇದೇ ವಿಮಾನದಲ್ಲಿ ಹೊರಟಿದ್ರು. ಆದ್ರೆ ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ದಾರೆ. ಖುಷ್ಬುಗೆ 5 ತಿಂಗಳ ಹಿಂದಷ್ಟೇ ಮದುವೆ ಆಗಿತ್ತು. ಪತಿ ಲಂಡನ್ನಲ್ಲಿ ವಾಸವಾಗಿದ್ರು. ಪತಿಯನ್ನ ಸೇರ್ಬೇಕು ಅಂತೇಳಿ ಹೊರಟಿದ್ದ ಖುಷ್ಬು ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ಹಾಗಾಗಿ ಖುಷ್ಬು ಕೂಡ ಹೊರಟಿದ್ರು. ಅವರು ಈಗ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಖುಷ್ಬು ಇವರೇ ನೋಡಿ, ಖುಷ್ಬು ಲಂಡನ್ಗೆ ಹೊರಟವರು. ತಮ್ಮ ಪತಿ ಲಂಡನ್ನಲ್ಲಿ ಕೆಲಸದಲ್ಲಿದ್ರು, ಉದ್ಯೋಗದಲ್ಲಿದ್ರು. ತನ್ನ ಗಂಡನ ಜೊತೆಯಾಗಬೇಕು ಅಂತೇಳಿ ಹೊರಟಿದ್ದ ಖುಷ್ಬು ಕೊನೆ ಗಳಿಗೆಯ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಖುಷ್ಬು ಅಹಮದಾಬಾದ್ನ ವಿಮಾನ ನಿಲ್ದಾಣದಲ್ಲಿ ತಾವು ಎಂಟ್ರಿ ಆಗ್ತಾ ಇರೋದು, ಚೆಕ್ ಇನ್ ಆಗ್ತಾ ಇರುವಂತಹ ದೃಶ್ಯಗಳನ್ನೆಲ್ಲ, ಲಗೇಜ್ ಸಮೇತ ಅವರು ಒಳಗಡೆ ಎಂಟ್ರಿ ಆಗ್ತಿರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಲ್ಲ. ಇವರು ಖುಷ್ಬು ತನ್ನ ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ತನ್ನ ಪತಿಯನ್ನ ಸೇರ್ಬೇಕು ಅಂತ ಹೇಳಿ ಖುಷ್ಬು ಹೊರಟಿದ್ರು. ಆದ್ರೆ ಭೀಕರ ದುರಂತದಲ್ಲಿ ಖುಷ್ಬು ಸಾವನ್ನಪ್ಪಿದ್ದಾರೆ. ಶೋಕ ಸಾಗರದಲ್ಲಿ ಈಗ ಅವರ ಪತಿ ಮತ್ತೆ ಅವರ ಕುಟುಂಬದವರೆಲ್ಲರೂ ಕೂಡ ಇದ್ದಾರೆ. ಇಂಥ ನೂರಾರು ಕಣ್ಣೀರ ಕತೆಗಳು ಈಗ ಅಹಮದಾಬಾದ್ ವಿಮಾನ ದುರಂತದಲ್ಲಿ ಕಣ್ಣೀರ ಕತೆಗಳು, 10 ಕನಸುಗಳು 40 ಸೆಕೆಂಡ್ಗಳಲ್ಲೇ ನುಚ್ಚು ನೂರಾಗಿದೆ. ಹೊಸ ಜೀವನ ಆರಂಭಿಸಲು ಹೊರಟಿದ್ದ ನವ ವಿವಾಹಿತೆ ಸಾವನ್ನಪ್ಪಿದ್ದಾಳೆ. ಲಂಡನ್ನಲ್ಲಿರುವ ಪತಿಯನ್ನ ಜೊತೆಯಾಗಲು ಹೊರಟಿದ್ದ